ಸರ್ ಈಗ ಒಂದು ಸಿಎಂ ಬರೋದು ಅಂತ ಎಲ್ಲ ಕಾರ್ಯಕ್ರಮ ನಾಲೂರಿಗೆ ಏನಾಗುತ್ತೆ ಸರ್? ಇಲ್ಲ, ಅದು ಸಿಎಂ ಅವ್ರನ್ನ ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾನು ಮಾತಾಡಿದೆ ಕರ್ನಾಟಕ ಭವನ್ ಡೆಲ್ಲಿನಲ್ಲಿ. 8ನೇ ತಾರೀಕು ಈ ಥರ ಫಿಕ್ಸ್ ಆಗಿತ್ತು. 8ನೇ ತಾರೀಕು ಎಲ್ಲ ನಾವು ಪ್ರಿಪೇರ್ ಆಗಿದ್ದೀವಿ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು. 3,200 ಕೋಟಿ ರೂಪಾಯಿ ವರ್ಕ್ಸ್ ಗುದ್ದಿ ಪೂಜೆ ಮತ್ತು ಉದ್ಘಾಟನೆ ಇದೆ ಅಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೇಳಿದೆ. ಅವತ್ತೇ ರಾಜ್ಯಸಭಾ ಮತ್ತು MLC ಅಪ್ಲಿಕೇಶನ್ಸ್ ಫೈನಲ್ ಅವತ್ತು 8. ಅದರಿಂದ 8ನೇ ತಾರೀಕು ಬೇಡ, 8ನೇ ತಾರೀಕು ಬಿಟ್ಟು ನಾನು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ 8ನೇ ತಾರೀಕು ಕಾರ್ಯಕ್ರಮ ಇಲ್ಲ, ನನ್ನ ಪ್ರಕಾರ ಅಲ್ಲ. ಅವತ್ತು 8ನೇ ತಾರೀಕು ಇಲ್ಲ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಒಂದು 5-6 ದಿವಸ ಡಿಫರೆನ್ಸ್ ಆಗ್ಬೋದು. ಒಂದು ಡೇಟ್ ಕೊಡ್ತಾರೆ. ನಾಳೆ ಅವರು ಪ್ರಮಾಣ ವಚನ ಸ್ವೀಕರಣೆ ಮಾಡಿದಾದ್ಮೇಲೆ 2 ದಿವಸ ನಾನು ಡೇಟನ್ನು ತಗೊಂತೀನಿ. ಡೇಟ್ ತಗೊಂಡು ಒಂದು 5-6 ದಿವಸ ಡಿಫರೆನ್ಸ್ ಆಗ್ಬೋದು. ಕಾರ್ಯಕ್ರಮ ಮತ್ತು 100% ಹೊಸ ಮುಖ್ಯಮಂತ್ರಿಗಳು ಕೋಲಾರ ಮಾಲೂರು ಬರ್ತಾರೆ. ಆ ಜೊತೆಗೆ ಅವ್ರ ಜೊತೆಯಲ್ಲಿ ಸಿದ್ದರಾಮಣ್ಣವ್ರು ಕೂಡ ಜೊತೆಲಿ ಕಾರ್ಯಕ್ರಮ ಕರೆಸ್ತೀವಿ. ಡೈರಿ ನೆಕ್ಸ್ಟ್ ಡೈರಿ ಇನ್ನು 1.5 ತಿಂಗಳಿದೆ. ಇಲ್ಲಿ ಕೋಲಾರ MK ಗೋಲ್ಡನ್ ಡೈರಿ ಸೋಲಾರ್ ಪ್ಲಾಂಟ್ ಉದ್ಘಾಟನೆ ಸಿದ್ದರಾಮಯ್ಯ ಕೈಯನ್ನು ಮಾಡಿಸ್ಬೇಕು ಅಂತಿದೆ. ರಾಜಕೀಯ ಬದಲಾವಣೆಗಳಿಂದ, ಮುಖ್ಯಮಂತ್ರಿ ಬದಲಾವಣೆ ಆಗಿರೋದ್ರಿಂದ ಇವತ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳನ್ನ ಕರೆಸಿ ಇನ್ನು 1.5 ತಿಂಗಳಲ್ಲಿ ಕಂಪ್ಲೀಟ್ MK ಗೋಲ್ಡನ್ ಡೈರಿ ಫೈನಲ್ ಆಗ್ತದೆ. ಈಗಾಗಲೇ ಸೋಲಾರ್ ಪ್ಲಾಂಟ್ ಚಾರ್ಜ್ ಕೂಡ ಆಗಿಬಿಟ್ಟಿದೆ, ತಮಗೆಲ್ಲ ಗೊತ್ತಿರೋದೆ. MK ಗೋಲ್ಡನ್ ಡೈರಿ ಮಾತ್ರ ಫಾಸ್ಟಾಗಿ ವರ್ಕ್ ನಡೀತದೆ. 1-1.5 ತಿಂಗಳು ಕಂಪ್ಲೀಟ್ ಆಗ್ತದೆ. 1-1.5 ತಿಂಗಳಲ್ಲಿ ಸಿದ್ದರಾಮಯ್ಯವರು ಮತ್ತು ಇನ್ನು ಸಂಬಂಧಪಟ್ಟಂಥ ಮಂತ್ರಿಗಳು ಅವರೆಲ್ಲರೂ ಕೂಡ ಬಂದು ಉದ್ಘಾಟನೆ ಮಾಡ್ತಾರೆ.